ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಮಂಗಳೂರು ಪ್ರಾದೇಶಿಕ ಕೇಂದ್ರದ ವತಿಯಿಂದ ಬಹುಸ್ತರ ಮೀನು ಕೃಷಿ ಕ್ಷೇತ್ರೋತ್ಸವ ಬೈಂದೂರು ತಾಲೂಕಿನ ಒಪ್ಪಂದದ ಎಡಮಾವಿನ ಹೊಳೆಯ ನದಿ ತೀರದಲ್ಲಿಂದು ನಡೆಯಿತು. ಈ ವೇಳೆ ಶಾಸಕ ಗುರುರಾಜ್ ಗಂಟಿಹೊಳೆ ಪಂಜರ ಮೀನು ಕೃಷಿಗೆ ಸಂಬಂಧಿಸಿದ ಮೀನು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮೀನು ಕೃಷಿಕರೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಒಪ್ಪಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ಚಂದ್ರ, ಮಂಗಳೂರು ಕೇಂದ್ರ ಪ್ರಧಾನ ವಿಜ್ಞಾನಿ ಡಾ ಸಜಿತ್ ಥೋಮಸ್, ಹಿರಿಯ ವಿಜ್ಞಾನಿ ರಾಜೇಶ್ ಸೇರಿದಂತೆ ಮೀನುಗಾರಿಕೆ ಅಧಿಕಾರಿಗಳು ಹಾಗೂ ಕೃಷಿಕರು ಉಪಸ್ಥಿತರಿದ್ದರು. ಬಳಿಕ ಗುರುರಾಜ್ ಗಂಟಿಹೊಳೆ ಕೃಷಿಯಲ್ಲಿ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಮೀನುಗಾರಿಕೆಯಲ್ಲೂ ಆದಾಯ ಹೆಚ್ಚಿಸುವ ದೃಷ್ಟಿಯಿಂದ ಕೇಂದ್ರೀಯ ಸಂಶೋಧನಾ ಸಂಸ್ಥೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿದೆ. ಇದನ್ನು ಮೀನುಗಾರರು ಬಳಸಿಕೊಂಡು ಹೆಚ್ಚಿನ ಆದಾಯ ಗಳಿಸಬೇಕು ಎಂದರು. ಇಲಾಖೆಗಳನ್ನು ಮತ್ತು ಈ ವಿಷಯಗಳನ್ನು ಹೆಚ್ಚು ಉಪಯೋಗಿಸಿಕೊಳ್ತಾರೆ ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಅಧಿಕಾರಿಗಳಿಗೂ ನೆರೆದಂಥ ಎಲ್ಲ ಮೀನುಗಾರರಿಗೂ ಸ್ಥಳೀಯರಿಗೂ ಮಾಧ್ಯಮದವರಿಗೂ ಎಲ್ಲರಿಗೂ ಸಹಿತ ಈ ಮೂಲಕ ಈ ಕೆಲಸ ಸಕ್ಸಸ್ ಆಗುವ ನಿಟ್ಟಿನಲ್ಲಿ ಡಾ ಸಜಿತ್ ಥೋಮಸ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯಡಿ ಸಮಗ್ರ ಮೀನು ಕೃಷಿಯನ್ನು ಪರಿಚಯಿಸಲಾಗಿದೆ. ಪರಿಶಿಷ್ಟ ಸಮುದಾಯದವರಿಗೆ ಪಂಜರ ಕೃಷಿ ಮಾಡಲು ಹಲವಾರು ಯೋಜನೆಗಳಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಏನಾದರೆ ಸಬ್ಸಿಡಿ ಕೊಡ್ತೇವೆ. NFDB ಮುಖಾಂತರ 60% 40% ಆ ಸ್ಕೀಮಲ್ಲಿ ತುಂಬ ಸಹಾಯ ಮಾಡುತ್ತದೆ. ಈಗ PMMSY ಸ್ಕೀಮಲ್ಲಿ ಹಿರಿಯ ವಿಜ್ಞಾನಿ ಡಾ ರಾಜೇಶ್, ಮೀನು ತಿಂದು ಉಳಿದ ಆಹಾರವನ್ನು ಪಚ್ಚಿಲೆ ತಿನ್ನುತ್ತವೆ. ನೀರಿನಲ್ಲಿ ಕರಗಿದ ಪೋಷಕಾಂಶವನ್ನು ಬಳಸಿಕೊಂಡು ಸೀವೀಡ್ ಬೆಳೆಯುವುದರಿಂದ ಬಹುಸ್ತರದ ಮೀನಿನ ಕೃಷಿ ಹೆಚ್ಚು ಲಾಭದಾಯಕವಾಗಲಿದೆ. ಸೀವೀಡ್ಗೆ ಬಹಳ ಬೇಡಿಕೆ ಇದ್ದು ಹೆಚ್ಚಾಗಿ ಸಲಾಡ್, ಐಸ್ ಕ್ರೀಮ್, ಸೌಂದರ್ಯವರ್ಧಕ, ಗೊಬ್ಬರ ಮತ್ತು ಔಷಧಿಗಳಿಗೆ ಬಳಸಲಾಗುತ್ತದೆ ಎಂದರು. ಈ ವರ್ಷ ಇಲ್ಲಿ ಯಶಸ್ವಿಯಾಗಿ ಬೆಳೆದಿದೆ. ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕರ್ನಾಟಕದಾದ್ಯಂತ ನಾವು ಬೆಳೆದಿದ್ದೆ ಆದರೆ ರೈತರುಗಳು ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಮೀನು ಕೃಷಿಕ ಚಂದ್ರ ಖಾರ್ವಿ, ಈ ಹಿಂದೆ ಪಂಜರ ಕೃಷಿಯಲ್ಲಿ ಸೀಬಾಸ್, ಕೆಂಬೇರಿ, ಕುರುಡಿ ಮುಂತಾದ ಮೀನಿನ ಕೃಷಿ ಮಾಡುತ್ತಿದ್ದೆವು. ಬಹುಸ್ತರದ ಕೃಷಿ ಅಳವಡಿಸಿಕೊಂಡ ಬಳಿಕ ಪಾಂಪೇನೋ ಮೀನು, ಪಚ್ಚಿಲೆ ಮತ್ತು ಸೀವೀಡ್ ಬೆಳೆಸಿದ್ದು ಹೆಚ್ಚಿನ ಉತ್ಪಾದನೆಯಾಗಿದೆ ಎಂದು ಮಾಹಿತಿ ನೀಡಿದರು. ತಿಂಗಳಲ್ಲಿ 2-3 ಸಾವಿರ ಕೆಜಿ ಉತ್ಪಾದನೆ ಮಾಡೋ ಹಾಗೆ ಮಾಡಿದರೆ ಇದರಲ್ಲಿ ತುಂಬಾನೇ ಲಾಭ ಇದೆ ಸೀವೀಡಲ್ಲಿ. ಮತ್ತೋರ್ವ ಕೃಷಿಕ ಗಣೇಶ್ ಖಾರ್ಮಿ, ಮೀನಿನ ಕ್ಷಾಮ ಎದುರಿಸುತ್ತಿರುವ ಸಂದರ್ಭದಲ್ಲಿ ಬಹುಸ್ತರದ ಮೀನಿನ ಕೃಷಿ ಮೀನುಗಾರರಿಗೆ ಆರ್ಥಿಕವಾಗಿ ಆಧಾರವಾಗಿದೆ ಎಂದರು. ಖುಷಿ ಪಡುವಂಥ ದಿನ ಇವತ್ತಿನ ದಿನ. ಕ್ರಾಪ್ ಒಳ್ಳೇದು ಬಂದಿದೆ. ಈಗ ಮೊಸಲ್ದು ಕೂಡ ಪಂಪೇನು ಸೀವಿಡ್ ಒಳ್ಳೆ ಕ್ರಾಪ್ ಬಂದಿದೆ. ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸೀವಿಡ್ ಈಗ ಸಕ್ಸಸ್ಫುಲ್ ಆಗಿದೆ.